ಪ್ರಭು ಶ್ರೀಕೃಷ್ಣರ ಅವರ ಹೆಜ್ಜೆ ಗುರುತು ಇವಾಗಲೂ ಕೂಡ ಇದೆ. ಹರೇ ಕೃಷ್ಣ. ಗೋಕುಲದ ನಂತರ ಯಾವ ಸ್ಥಳದಲ್ಲಿ ಶ್ರೀ ಪ್ರಭು ಕೃಷ್ಣ ಹಾಗೆ ಶ್ರೀ ಬಲರಾಮ್ಜಿ ಇಬ್ಬರು ಬೆಳೆದು ದೊಡ್ಡವರಾದ್ರು, ಎಲ್ಲಿ ಇವತ್ತಿಗೂ ಪ್ರಭು ಶ್ರೀಕೃಷ್ಣರ ಪಾದದ ಗುರುತು ಇದೆಯೋ, ಪ್ರಭು ಶ್ರೀಕೃಷ್ಣನ ಕೊಳಲಿನಾದಕ್ಕೆ ಗೋಪಿಕೆಯರು ಓಡೋಡಿ ಬರ್ತಾ ಇದ್ರು, ಯಾವ ಜಾಗದಲ್ಲಿ ಸ್ವತಃ ಮಹಾದೇವ ಅವರೇ ಪ್ರತ್ಯಕ್ಷ ಆಗಿದ್ರು, ಅದೇ ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯ ನಂದಗಾಂವ್ನಲ್ಲಿ ಇವತ್ತು ನಾನಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀಕೃಷ್ಣರು ವಾಸ ಮಾಡ್ತಿದ್ದಂಥ ಮನೆ, ಗೋವುಗಳನ್ನು ಮೇಯಿಸ್ತಾ ಇದ್ದಂಥ ಜಾಗ, ಹಾಗೆ ಪ್ರಭು ಶ್ರೀಕೃಷ್ಣರ ಹೆಜ್ಜೆ ಗುರುತು, ನಂದಗಾಂವ್ನಲ್ಲಿ ನಡೆದಂಥ ಅನೇಕ ಪವಿತ್ರ ಸ್ಥಳಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ. ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲಾಂದ್ರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿ. ಕಾಮೆಂಟ್ ಬಾಕ್ಸಲ್ಲಿ ಜೈ ಶ್ರೀ ರಾಧಾಕೃಷ್ಣ ಅಂತ ಕಾಮೆಂಟ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬರ್ಸಾಣದಲ್ಲಿ ಇರುವಂತ ಇನ್ನೊಂದು ಪವಿತ್ರವಾದಂಥ ಸ್ಥಳ ಯಾವುದು ಅಂದರೆ, ಅಥವಾ ಪ್ರಸಿದ್ಧವಾದಂಥ ಸ್ಥಳ ಯಾವುದು ಅಂದರೆ ಅದುವೇ ಕೀರ್ತಿ ಮಂದಿರ್. ಸೊ ಹಿಂದ್ಗಡೆ ನೋಡ್ತಾ ಇದ್ದೀರಲ್ವಾ ಕೀರ್ತಿ ಮಂದಿರ್, ಇದು ಕೂಡ ಬರ್ಸಾಣದಲ್ಲಿ ತುಂಬ ಅಂದರೆ ತುಂಬಾನೇ ಪ್ರಸಿದ್ಧಿ. ಆಲ್ಮೋಸ್ಟ್ ಬರ್ಸಾಣಕ್ಕೆ ದಿನಕ್ಕೆ ಎಷ್ಟು ಸಾವಿರಾರು ಭಕ್ತರು ಬರ್ತಾರೆ ಅಲ್ವಾ, ಅದರಲ್ಲಿ ರಾಧಾರಾಣಿ ಟೆಂಪಲ್ ಬಿಟ್ಟರೆ ಸೊ ಎಲ್ಲರೂ ಭೇಟಿ ನೀಡುವಂಥ ಒಂದು ಪವಿತ್ರವಾದಂಥ ಸ್ಥಳ ಅಂದರೆ ಅದುವೇ ಕೀರ್ತಿ ಮಂದಿರ್. ಸೊ ನೀವೇನಾದರೂ ಬರ್ಸಾಣಕ್ಕೆ ಬಂದರೆ ಕೀರ್ತಿ ಮಂದಿರಕ್ಕೂ ಬರೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಈ ಕೀರ್ತಿ ಮಂದಿರ ಒಳಗಡೆ ಕೂಡ ರಾಧಾಕೃಷ್ಣರ ನಾವು ದರ್ಶನವನ್ನು ಪಡಿಬಹುದು. ಸೊ ನೀವು ಮಿಸ್ ಮಾಡದೆ ಈ ಕೀರ್ತಿ ಮಂದಿರಕ್ಕೆ ಬನ್ನಿ. ಸೊ ಸಂಜೆ 6 ಗಂಟೆ ಆದಮೇಲೆ 45 ನಿಮಿಷಕ್ಕೆ ಸೊ ಈ ಕೀರ್ತಿ ಮಂದಿರ ಲೈಟ್ಸ್ ಆನ್ ಆಗುತ್ತೆ. ಸೊ ಅದು ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ. ರಾತ್ರಿ ಹೊತ್ತು ನೀವೇನಾದ್ರೂ ಬಂದ್ರೆ ಇಷ್ಟು ಸುಂದರವಾದಂತ ಲೈಟಿಂಗ್ಸ್ ನ ಈ ಜಾಗದಲ್ಲಿ ನೀವು ನೋಡಬಹುದು. ಸೊ ಯಾರು ಕೂಡ ಈ ಜಾಗಕ್ಕೆ ಬರೋದು ದಯವಿಟ್ಟು ಮಿಸ್ ಮಾಡಬೇಡಿ. ಉತ್ತರ ಪ್ರದೇಶದ ಮಥುರಾ ಹತ್ತಿರ ಇರೋ ಬರ್ಸಾಣದಲ್ಲಿ ಇರುವಂತ ಈ ಕೀರ್ತಿ ಮಂದಿರಕ್ಕೆ ಮಿಸ್ ಮಾಡದೆ ಎಲ್ಲರೂ ಕೂಡ ಬನ್ನಿ. ಕೀರ್ತಿ ಮಂದಿರ ಇರೋದು ಎಲ್ಲಿ ಅಂದ್ರೆ ಬಸ್ ಸ್ಟಾಪ್ ಇಂದ ಕೇವಲ 2 ಕಿಲೋಮೀಟರ್ ದೂರ ಬಂದ್ರೆ ರಸ್ತೆಯಲ್ಲೇ ಈ ಕೀರ್ತಿ ಮಂದಿರ ಇರೋದು. ಆದರೆ ಇದರ ಟೈಮಿಂಗ್ಸ್ ಏನು ಅಂದರೆ ಬೆಳಗ್ಗೆ 8 ಗಂಟೆಗೇನೋ ಅಥವಾ 6 ಗಂಟೆಗೆ ಶುರು ಆದರೆ ಮಧ್ಯಾಹ್ನ 12 ಗಂಟೆಗೆ ಕ್ಲೋಸ್ ಆಗುತ್ತೆ. ಮತ್ತೆ ಓಪನ್ ಆಗೋದು ಸಂಜೆ 4 ಗಂಟೆಗೆ. 4 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಮಾತ್ರ ಇದು ಓಪನ್ ಇರುತ್ತೆ. ಅದಾದಮೇಲೆ ನೀವು ಬೇರೆ ಸಮಯದಲ್ಲಿ ಬಂದರೆ ಖಂಡಿತ ನಿಮಗೆ ಒಳಗಡೆ ಅಲೌಡ್ ಇಲ್ಲ. ನೀವು ಬರಬೇಕಾದ್ರೆ ಒಂದು ಸಾರಿ ಸರಿಯಾಗಿ ಟೈಮಿಂಗ್ಸ್ ನೋಡಿಕೊಂಡು ಒಳಗಡೆ ಬನ್ನಿ, ಇಲ್ಲಾಂದರೆ ಸುಮ್ಮನೆ ನೀವು ರಿಗ್ರೆಟ್ ಮಾಡಬೇಕಾಗುತ್ತೆ. ನಂದಗಾಂವ್ನಲ್ಲಿ ಇವತ್ತು ನಾನಿದ್ದೀನಿ. ಗೋಕುಲದಲ್ಲಿ ಪ್ರಭು ಶ್ರೀಕೃಷ್ಣರು ವಾಸ ಮಾಡ್ತಾ ಇರಬೇಕಾದ್ರೆ, ಅಂದ್ರೆ ಅವರಿಗೆ ಕೇವಲ 3 ವರ್ಷ ಇರಬೇಕಾದ್ರೆ ಪ್ರಭು ಶ್ರೀಕೃಷ್ಣರ ಮಾವ ಕಂಸ ಗೋಕುಲದ ಮೇಲೆ ದಾಳಿ ಮಾಡ್ತಾನೆ. ಅದೇ ಸಮಯಕ್ಕೆ ಎಲ್ಲರೂ ಸುರಕ್ಷಿತವಾಗಿ ಬಚಾವಾಗಬೇಕು ಅಂತ ಅಲ್ಲಿಂದ ಹೊರಟೋಗ್ಬೇಕು ಅಂತ ಗೋಕುಲದಿಂದ ಎಲ್ಲರೂ ಇದೇ ನಂದಗಾಂವ್ ಊರಿಗೆ ಎಲ್ಲರೂ ಸ್ಥಳಾಂತರಗೊಳ್ತಾರೆ. ಆದರೆ ಪ್ರಭು ಶ್ರೀಕೃಷ್ಣರು ಹಾಗೆ ಅವರ ತಂದೆ ಮತ್ತು ಬಲರಾಮ್ಜಿ ಎಲ್ಲರೂ ಸೇರಿ ಇರುವಂತ ಮನೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದೇ ಅವರ ಮನೆ. ಇದೇ ಜಾಗದಲ್ಲಿ ಪ್ರಭು ಶ್ರೀಕೃಷ್ಣರು ಹಾಗೆ ಬಲರಾಮ್ಜಿ ಮತ್ತೆ ಅವರ ತಂದೆ ತಾಯಿ ಪ್ರತಿಯೊಬ್ಬರು ಕೂಡ ಇದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಈ ಮನೆಯಲ್ಲಿ ಪ್ರಭು ಶ್ರೀಕೃಷ್ಣ ಹಾಗೆ ಪ್ರಭು ಬಲರಾಮ್ಜಿ ಅವರ ಇಬ್ಬರ ಅನೇಕ ನೆನಪುಗಳು ಈ ಮನೆಯಲ್ಲಿ ಇದೆ. ಅವರು ಹುಟ್ಟಿ ಬೆಳೆದು ಆದ್ಮೇಲೆ ದೊಡ್ಡವರಾಗಿದ್ದು ಅವರ ಸಮಯ ಪ್ರತಿಯೊಂದು ಕಳೆದಿದ್ದು ಕೂಡ ಅವರು ಇದೇ ಮನೆಯಲ್ಲಿ. ಹಾಗೆ ಬರ್ಸಾಣದಿಂದ ಶ್ರೀ ರಾಧಾರಾಣಿ ಅವರು ಇದೇ ಮನೆಗೆ ಬರ್ತಾ ಇದ್ರಂತೆ. ಇಲ್ಲಿಗೆ ಬಂದು ಪ್ರಭು ಶ್ರೀಕೃಷ್ಣ ಅವರಿಗೋಸ್ಕರ ಬೆಣ್ಣೆ ಮಾಡಿ ಕೊಡ್ತಾ ಇದ್ರಂತೆ. ಸೊ ಅದರ ಹಲವಾರು ನೆನಪುಗಳು ಈ ಮನೆಯಲ್ಲಿ ನಾವು ಕಾಣಬಹುದು. ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಈ ಜಾಗದಲ್ಲೂ ಕೂಡ ತುಂಬಾನೇ ವಿಜೃಂಭಣೆಯಿಂದ ಹೋಳಿ ಹಬ್ಬ ಆಚರಣೆ ಆಗುತ್ತೆ. ಅಂದ್ರೆ ಬರ್ಸಾಣದಲ್ಲಿ ಇರುವಂತ ಮಹಿಳೆಯರು ಹಾಗೆ ಇದೇ ನಂದಗಾಂವ್ನ ಪುರುಷರು ಹೀಗೆ ಹೊರಗಡೆ ಇರುವಂತ ಜನ ಕೂಡ ಹೀಗೆ ಅನೇಕ ಜನಗಳಿಂದ ಇಲ್ಲಿ ಒಂದು ದೊಡ್ಡ ವಿಜೃಂಭಣೆಯಿಂದ ಹೋಳಿ ಹಬ್ಬ ಆಚರಣೆ ಆಗುತ್ತೆ. ಸೊ ಬರ್ಸಾಣದಲ್ಲಿ ಎಷ್ಟು ಜೋರಾಗಿ ಹೋಳಿ ಹಬ್ಬ ಆಚರಣೆ ಆಗುತ್ತೆ, ನಂದಗಾಂವ್ನಲ್ಲಿ ಈ ಜಾಗದಲ್ಲಿ ಕೂಡ
ಅಷ್ಟೇ ವಿಜೃಂಭಣೆಯಿಂದ ಹೋಳಿ ಹಬ್ಬ ಆಚರಣೆ ಆಗುತ್ತೆ. ನೀವೇನಾದರೂ ಹೋಳಿ ಹಬ್ಬ ಆಚರಣೆ ಮಾಡಬೇಕು ಅಂದರೆ ಸೊ ಬರ್ಸಾನೆಗೆ ಅಥವಾ ನಂದಗಾಂವ್ಗೆ ಮಾರ್ಚ್ ತಿಂಗಳಲ್ಲಿ ಆರಾಮವಾಗಿ ನೀವು ಕೂಡ ಇಲ್ಲಿಗೆ ಬರಬಹುದು. ಇವಾಗ ನಂದಗಾಂವಲ್ಲಿ ನಾನಿರುವಂಥ ಇನ್ನೊಂದು ಪವಿತ್ರವಾದಂಥ ಸ್ಥಳ ಯಾವುದು ಅಂದರೆ ಅದುವೇ ಚರಣ್ ಪಹಾಡಿ ಅಂತ. ಅಷ್ಟಕ್ಕೂ ಈ ಜಾಗ ಅಷ್ಟು ಪ್ರಸಿದ್ಧಿ ಯಾಕೆ ಅಂದರೆ ಸುಮಾರು ಎಷ್ಟೋ ವರ್ಷಗಳ ಹಿಂದೆ ಅಂದರೆ ದ್ವಾಪರ ಯುಗದಲ್ಲಿ ಪ್ರಭು ಶ್ರೀಕೃಷ್ಣನು ಹಸುಗಳನ್ನು ಮೇಯಿಸಬೇಕು ಅಂತ ಇದೇ ಜಾಗದಲ್ಲಿ ಹೋಗ್ತಾ ಇರ್ತಾರೆ. ಆವಾಗ ಇಲ್ಲಿರುವಂಥ ನಂದೇಶ್ವರ ಬೆಟ್ಟಕ್ಕೆ ಅಂದರೆ ಇಲ್ಲಿ ಹಸುಗಳನ್ನು ಮೇಯಿಸಬೇಕು ಅಂತ ನಂದೇಶ್ವರ ಬೆಟ್ಟದ ಮೇಲೆ ಹತ್ತಿ ಕೂರ್ತಾರೆ. ಆವಾಗ ಹತ್ತಿದ ಮೇಲೆ ಸ್ವಲ್ಪ ಹೊತ್ತಾದ ನಂತರ ನಂದೇಶ್ವರ ಬೆಟ್ಟದಲ್ಲಿ ಇರುವಂಥ ಪ್ರತಿಯೊಂದು ಹಸುಗಳು ಕೂಡ ಎಲ್ಲ ಹುಲ್ಲು ಮೇಯ್ದ ಮೇಲೆ ಅದೇ ಜಾಗದಲ್ಲಿ ಮತ್ತೆ ಪ್ರಭು ಶ್ರೀಕೃಷ್ಣರು ಎಲ್ಲ ಹಸುಗಳನ್ನು ಒಂದೆಡೆ ಕುಡಿಸಬೇಕು, ಒಂದೆಡೆ ಕರಿಬೇಕು ಅಂತ ಅವರು ಕೊಳಲನ್ನು ನುಡಿಸೋಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಆ ಕೊಳಲಿನ ಶಬ್ದಕ್ಕೆ, ಕೊಳಲಿನ ನಾದಕ್ಕೆ ಎಲ್ಲ ಹಸುಗಳು ಓಡೋಡಿ ಶ್ರೀಕೃಷ್ಣನ ಹತ್ತಿರ ಬರುತ್ತೆ. ಆದರೆ ಆ ಮಧುರವಾದ ಧ್ವನಿಗೆ ನಂದೇಶ್ವರ ಬೆಟ್ಟದಲ್ಲಿ ಇದ್ದಂಥ ಪ್ರತಿಯೊಂದು ಕಲ್ಲು ಕೂಡ, ಪ್ರತಿಯೊಂದು ಬಂಡೆ ಕೂಡ ಕರಗೋಕೆ ಶುರುವಾಗುತ್ತೆ. ಆವಾಗ ಪ್ರಭು ಶ್ರೀಕೃಷ್ಣರು ಇಟ್ಟಿದಂಥ ಅವರ ಪಾದ ಇಟ್ಟಿದಂಥ ಕಲ್ಲು ಕೂಡ ಕರಗುತ್ತೆ. ಅದೇ ಸಮಯಕ್ಕೆ ಇದೇ ಜಾಗದಲ್ಲಿ ಸೊ ನೀವು ಹಿಂದೆ ನೋಡ್ತಾ ಇರ್ಬೋದು, ಅದೇ ಜಾಗದಲ್ಲಿ ಪ್ರಭು ಶ್ರೀಕೃಷ್ಣರ ಪಾದದ ಗುರುತು ಕೂಡ ಮೂಡುತ್ತೆ ಅದೇ ಬಂಡೆ ಮೇಲೆ. ಸೊ ಆ ಗುರುತು ಇವತ್ತಿಗೂ ಕೂಡ ಈ ಜಾಗದಲ್ಲಿ ಇದೆ. ಸೊ ಅಲ್ಲಿ ನೋಡ್ತಾ ಇದ್ದೀರಲ್ವಾ, ಇದೇ ಪ್ರಭು ಶ್ರೀಕೃಷ್ಣರ ಪಾದದ ಅಂದರೆ ಅವರ ಹೆಜ್ಜೆಯ ಗುರುತು ಇವಾಗಲೂ ಕೂಡ ಇದೆ. ಸೊ ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ಈ ನಂದೇಶ್ವರ ಬೆಟ್ಟದಲ್ಲಿ ಮಹಾದೇವ ಅವರು ನೆಲೆಸಿರೋದ್ರಿಂದ ಶ್ರೀಕೃಷ್ಣನ ಪಾದದ ಗುರುತು ಈ ಬಂಡೆಯ ಮೇಲೆ ಮೂಡಿದ ತಕ್ಷಣ ಮಹಾದೇವ ಅವರು ಇದನ್ನು ಕಂಡು ತಕ್ಷಣ ಪ್ರಭು ಶ್ರೀಕೃಷ್ಣರ ಮುಂದೆ ಪ್ರತ್ಯಕ್ಷ ಆಗ್ತಾರೆ. ಆವಾಗ ಅವರು ಸಂತೋಷದಿಂದ, ಹೇ ಆರಾಧ್ಯ, ಇವತ್ತು ನನಗೆ ನಿಮ್ಮ ಆಶೀರ್ವಾದ ಸಿಕ್ಕಿದೆ. ನಿಮ್ಮ ಈ ಪಾದದ ಗುರುತು ಯುಗ ಯುಗಗಳವರೆಗೂ ಇದೇ ಜಾಗದಲ್ಲಿ ಅಚ್ಚಸಿರ ಹಾಗೆ ಖಂಡಿತ ಇರುತ್ತೆ. ಮುಂದೆ ಕಲಿಯುಗದಲ್ಲಿ ಭಕ್ತರು ನಿಮ್ಮ ಪಾದದ ಗುರುತದ ಪ್ರತಿಯೊಂದು ಆಶೀರ್ವಾದವನ್ನು ಪಡ್ಕೋತಾರೆ, ಎಲ್ಲರೂ ಭೇಟಿ ನೀಡ್ತಾರೆ ಅಂತ ಮಹಾದೇವ ಪ್ರಭು ಶ್ರೀಕೃಷ್ಣರಿಗೆ ಇದೇ ಜಾಗದಲ್ಲಿ ಹೇಳ್ತಾರೆ. ಸೊ ಆ ಜಾಗದಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿಯೇ ಪ್ರಭು ಶ್ರೀಕೃಷ್ಣರ ಪಾದದ ಗುರುತುಗಳು ಇವತ್ತಿಗೂ ಕೂಡ ಹಾಗೆ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಮಹಾದೇವರ ಲಿಂಗ ಕೂಡ ಇದೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದೆಲ್ಲ ಘಟನೆ ಆದಮೇಲೆ ಅಂದರೆ ಪ್ರಭು ಶ್ರೀಕೃಷ್ಣರ ಇನ್ನೊಬ್ಬ ಪರಮ ಭಕ್ತ ಯಾರು ಅಂದರೆ ಅದು ಅಕ್ರೂರ್ಜಿ. ಅಕ್ರೂರ್ಜಿ ಯಾರು ಅಂದರೆ ಕಂಸನ ಮಂತ್ರಿ, ಮೊದಲು ಕಂಸನ ಮಂತ್ರಿ ಆಗಿದ್ರು. ಅವರು ಕಂಸನ ಆದೇಶದ ಹಾಗೆ ಪ್ರಭು ಶ್ರೀಕೃಷ್ಣ ಹಾಗೆ ಬಲರಾಮ್ಜಿ ಇಬ್ಬರನ್ನು ಮಥುರಾಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಇದೇ ಜಾಗದಲ್ಲಿ ಅಂದರೆ ಇದೇ ಬೆಟ್ಟದ ಮೇಲಿಂದ ಹೋಗ್ತಾ ಇರ್ತಾರೆ. ಅವಾಗ ಈ ಜಾಗದಲ್ಲೇ ಪ್ರಭು ಶ್ರೀಕೃಷ್ಣರ ಹೆಜ್ಜೆ ಗುರುತುಗಳು ಎಲ್ಲ ಕಡೆಯೂ ಮೂಡಕ್ಕೆ ಶುರುವಾಗುತ್ತೆ. ಇದನ್ನು ಕಂಡ ಅಕ್ರೂರ್ಜಿ ಒಮ್ಮೆಲೆ ಪಾವನರಾಗ್ತಾರೆ, ತುಂಬಾನೇ ಖುಷಿ ಪಡ್ತಾರೆ. ಇದೇ ಮರಳಿನಲ್ಲಿ ಬಿದ್ದು ಅವರು ಪಾವನರಾಗ್ತಾರೆ ಅಂತ ಈಗಲೂ ಕೂಡ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಈ ಪವಿತ್ರವಾದಂಥ ಸ್ಥಳದಲ್ಲಿ ಸುಮಾರು ಘಟನೆಗಳು ಕೂಡ ಆಗಿದೆ. ನಂದಗಾಂವಲ್ಲಿ ಪ್ರಭು ಶ್ರೀಕೃಷ್ಣರ ಮನೆ ಅಂದರೆ ನಂದಬಾಬಾ ಟೆಂಪಲಿಂದ ಸುಮಾರು 2 ಕಿಲೋಮೀಟರ್ ದೂರ ಬಂದರೆ ಈ ಚರಣ್ ಪಹಾಡಿ ಅಂತ ಪವಿತ್ರವಾದಂಥ ಸ್ಥಳದನ್ನು ನೀವು ಕೂಡ ನೋಡಬಹುದು. ನೀವೇನಾದರೂ ನಂದಗಾಂವ್ಗೆ ಬಂದರೆ ಈ ಜಾಗಕ್ಕೆ ಬರೋದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನಾವಿರುವಂಥ ಈ ಸ್ಥಳದ ಹೆಸರು ಟೇರ್ ಕದಮ್ ಅಂತ. ಅಷ್ಟಕ್ಕೂ ನಂದಗಾಂವ್ ಹತ್ರ ಇರೋ ಈ ಟೇರ್ ಕದಮ್ ಯಾಕೆ ಅಷ್ಟು ಪ್ರಸಿದ್ಧಿ ಅಂದರೆ ದ್ವಾಪರ ಯುಗದಲ್ಲಿ ಪ್ರಭು ಶ್ರೀಕೃಷ್ಣರು ಇದೇ ಜಾಗದಲ್ಲಿ ತಮ್ಮ ಹಸುಗಳನ್ನು ಮೇಯಿಸ್ತಾ ಇದ್ರಂತೆ. ಅಂದರೆ ಇಲ್ಲಿ ಒಳಗಡೆ ಸಿಕ್ಕಾಪಟ್ಟೆ ಮರಗಳಿವೆ. ಅಂದರೆ ಹಸುಗಳನ್ನು ಮೇಯಿಸ್ತಾ ಇರಬೇಕಾದ್ರೆ ಇದೇ ಮರಗಳ ಮೇಲೆ ಹತ್ತಿ ಕೂರ್ತಾ ಇದ್ರಂತೆ ಪ್ರಭು ಶ್ರೀಕೃಷ್ಣರು. ಇಲ್ಲಿ ಕಾಣ್ತಾ ಇರುವಂಥ ಇದೇ ಮರಗಳ ಮೇಲೆ ಪ್ರಭು ಶ್ರೀಕೃಷ್ಣರು ಹತ್ತಿ ಕೂರ್ತಾ ಇದ್ರಂತೆ. ಕೊನೆಗೆ ಹಸುಗಳು ಮೇಯ್ದ ಮೇಲೆ ತಮ್ಮ ಕೊಳಲಿನ ಮೂಲಕ ಸ್ವರಗಳ ಮೇಲೇನೆ ಪ್ರತಿಯೊಂದು ಹಸುರನ್ನು ಹೆಸರಿಟ್ಟು ಪ್ರಭು ಶ್ರೀಕೃಷ್ಣರು ಕರಿತಾ ಇದ್ರಂತೆ. ಆವಾಗ ಎಲ್ಲ ಹಸುಗಳು ಪ್ರಭು ಶ್ರೀಕೃಷ್ಣರ ಹತ್ತಿರ ಓಡೋಡಿ ಬರ್ತಾ ಇದ್ವು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಅದೇ ಈ ಟೇರ್ ಕದಮ್ ಅನ್ನೋ ಸ್ಥಳದ ಪ್ರಸಿದ್ಧಿ. ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಪ್ರಭು ಶ್ರೀಕೃಷ್ಣರು ರಾತ್ರಿ ಹೊತ್ತು ಕೂಡ ಇದೇ ಟೇರ್ ಕದಮ್ ಮೇಲೆ ಕುಳಿತು ಕೊಳಲು ನುಡಿಸ್ತಾ ಇದ್ರು. ಆ ಕೊಳಲಿನ ಸ್ವರ ಕೇಳಿ ಗೋಪಿಕೆಯರು ಹಾಗೆ ಶ್ರೀ ರಾಧಾರಾಣಿಯರು ಎಲ್ಲರೂ ಕೂಡ ಇದೇ ಜಾಗಕ್ಕೆ ಓಡೋಡಿ ಬರ್ತಾ ಇದ್ರು. ಸೊ ಈ ಜಾಗದಲ್ಲೂ ಕೂಡ ಹಲವಾರು ಬಾರಿ ಅನೇಕ ರಾಸಲೀಲೆಗಳು ಆಗಿದೆ. ಸೊ ಹಾಗಾಗಿ ಈ ಜಾಗ ಇವತ್ತಿಗೂ ಕೂಡ ತುಂಬಾ ಪ್ರಸಿದ್ಧಿ ಪಡ್ಕೊಂಡಿದೆ. ಹಾಗೆ
ಇದೇ ಟೇರ್ ಕದಂ ಹಿಂದೆ ಒಂದು ರಾಧಾಕುಂಡ ಕೂಡ ಇದೆ. ಅದು ಶ್ರೀಕೃಷ್ಣ ಮತ್ತು ರಾಧಾ ಇಬ್ಬರು ಸೇರಿ ರಚನೆ ಮಾಡಿದ್ದು ಅಂತ ಪುರಾಣಗಳಲ್ಲಿ ಕೂಡ ಉಲ್ಲೇಖ ಇದೆ. ಸೊ ಈ ಜಾಗ ಇರೋದು ಎಲ್ಲಿ ಅಂದರೆ ಇದು ನಂದಗಾಂವ್ ಹತ್ರ, ಅಂದರೆ ಪ್ರಭು ಶ್ರೀಕೃಷ್ಣನ ಹುಟ್ಟಿ ಬೆಳೆದಂಥ ಊರು ನಂದಗಾಂವ್ ಹತ್ರ 1 ಕಿಲೋಮೀಟರ್ ನೀವು ಬಂದರೆ ಅಲ್ಲಿಯೇ ಈ ಟೇರ್ ಕದಂ ಅನ್ನೋ ಪ್ರಸಿದ್ಧ ಸ್ಥಳವನ್ನು ನೀವು ಕಾಣಬಹುದು. ಆ ಭೀಮಾಸುರ ಎಂಬ ರಾಕ್ಷಸ ಪ್ರಭು ಶ್ರೀಕೃಷ್ಣರ ಒಂದಿಷ್ಟು ಜನ ಸ್ನೇಹಿತರನ್ನು ಕರ್ಕೊಂಡು ಬಂದು ಇದೇ ಗುಹೆ ಒಳಗಡೆ ಅವರನ್ನು ಬಚ್ಚಿಟ್ಟು ಮುಂದೆ ಅವರು ಹೊರಗಡೆ ಬರದೇ ಇರೋ ರೀತಿ ಅವರನ್ನು ಬಂಧಿಸಿ ಇಟ್ಟಿರ್ತಾನೆ. ಆದರೆ